Hi, I'm Kaviraj from scoringtarget.com. In today's session, we are going to discuss Gentlemen of Rio and Medio, 2 marks important questions and answers for SSLC students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಈ ಪಾಠದಿಂದ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ 2 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ಎಕ್ಸಾಮ್ಗಳಲ್ಲಿ ಯಾವ ಥರ ಪ್ರಶ್ನೆಗಳು ಈ ಪಾಠದಿಂದ ಕೇಳಿದ್ರು, ಒಂದೇ ಪ್ರಶ್ನೆಯನ್ನು ಬೇರೆ ಬೇರೆ ಪ್ರಕಾರ ಯಾವ ಥರ ಕೇಳ್ಬೋದು ಅಂತಕ್ಕಂಥ ಬೇರೆ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಒಂದು PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಈಗ ಮೊದಲನೇ ಪ್ರಶ್ನೆ, ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಅನ್ಸೆಲ್ಮೋ. ಇಲ್ಲಿ ಅಪಿಯರೆನ್ಸ್ ಅಂದರೆ ಯಾವ ಥರ ಕಾಣ್ತಾ ಇದ್ದ, ನೋಡೋಕ್ಕೆ ಯಾವ ಥರ ಕಾಣ್ತಾ ಇದ್ದ. ಮ್ಯಾನರ್ಸ್ ಅಂದರೆ ಆತನ ನಡತೆಗಳು, ನಡತೆ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಬರೀಬೋದು. ಸೊ ಈ ಪ್ರಶ್ನೆನ ನಿಮಗೆ ಈ ಥರ ಕೂಡ ಕೇಳ್ಬೋದು. ಡಾನ್ ಅನ್ಸೆಲ್ಮೋಸ್ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ವೇರ್ ಅನ್ಯೂಸ್ವಲ್, ಜಸ್ಟಿಫೈ ಇಟ್. ಅಂದರೆ ಡಾನ್ ಅನ್ಸೆಲ್ಮೋ ಅವರ ಒಂದು ಮ್ಯಾನರ್ ಮತ್ತು ಅಪಿಯರೆನ್ಸ್ ಹೆಂಗಿತ್ತಂದರೆ ಸಾಮಾನ್ಯವಾಗಿರಲಿಲ್ಲ, ಡಿಫ್ರೆಂಟ್ ಆಗಿತ್ತು. ಹೇಗೆ? ಸೊ 2 ಪ್ರಶ್ನೆ ಕೂಡ ಒಂದೇ. ಆನ್ಸರ್ ನೋಡೋಣ. ಡಾನ್ ಅನ್ಸೆಲ್ಮೋಸ್ ಕೋಟ್ ವಾಸ್ ಓಲ್ಡ್, ಗ್ರೀನ್ ಆ್ಯಂಡ್ ಫೇಡೆಡ್. ಸೊ ಡಾನ್ ಅನ್ಸೆಲ್ಮೋ ನೋಡೋಕ್ಕೆ ಹೆಂಗೆ ಕಾಣ್ತಿದ್ದ? ಕೋಟನ್ನು ಓಲ್ಡ್ ಕೋಟ್ ಹಾಕ್ಕೊಂಡಿದ್ದ. ಆ ಕೋಟು ಹಸಿರು ಬಣ್ಣದಾಗಿದ್ದು ಬಣ್ಣ ಮಾಸಿತ್ತು. ಫೇಡೆಡ್ ಅಂದರೆ ಬಣ್ಣ ಶೇಡ್ ಆಗೋದು. ಹಿಸ್ ಗ್ಲೋವ್ಸ್ ವೇರ್ ಓಲ್ಡ್ ಆ್ಯಂಡ್ ಟೋರ್ನ್. ಆತ ಧರಿಸಿಕೊಂಡಂಥ ಗ್ಲೋವ್ಸ್, ಕೈಗವಸಗಳು ಹರಿದಿದ್ವು. ಹಿ ಬೌ ಟು ದಿ ಅಮೇರಿಕನ್ಸ್. ಇದು ಆತನ ಒಂದು ಮ್ಯಾನರ್. ಅಮೇರಿಕದವ್ರು ಬಂದಾಗ ಆತರಿಗೆ ಬೌ ಮಾಡ್ತಿದ್ದ, BOWED, ಬೌಡ್ ಅಂದ್ರೇನು? ವಂದಿಸೋದು, ನಮಸ್ಕರಿಸೋದು. ಆ್ಯಂಡ್ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲ್ಲಿ. ತನ್ನ ಕೈಗವಸ ಮತ್ತು ಟೋಪಿಯನ್ನು ನಿಧಾನವಾಗಿ, ಸಾವಕಾಶವಾಗಿ, ಜಾಗೃತತೆಯಿಂದ ತೆಗಿತಾ ಇದ್ದ. ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಆತ ತತ್ವ ಮತ್ತು ಆದರ್ಶಗಳನ್ನು ನಂಬಿದಂಥ ವ್ಯಕ್ತಿಯಾಗಿದ್ದ. ಇದು ಇಷ್ಟು ಇಂಪಾರ್ಟೆಂಟ್. ಸೊ ಈಗ 2ನೇ ಪ್ರಶ್ನೆ ನೋಡೋಣ. ಹೌ ಡು ಯು ಸೇ ದ್ಯಾಟ್ ಅಮೇರಿಕನ್ಸ್ ವೇರ್ ಗುಡ್ ಪೀಪಲ್? ಅಮೇರಿಕದರು ಒಳ್ಳೆ ಜನರು ಅಂತ ನೀವು ಹೇಗೆ ಹೇಳ್ತೀರಾ? ಅಥವಾ ಇದೇ ಪ್ರಶ್ನೆಯನ್ನು ಹೌ ಕ್ಯಾನ್ ಯು ಸೇ ದ್ಯಾಟ್ ದ ಅಮೇರಿಕನ್ಸ್ ವೇರ್ ಜನರಸ್? ಜನರಸ್ ಅಂದರೆ ಉದಾರಿಯಾಗಿದ್ದರು. ಅಮೇರಿಕದರು ಗುಡ್ ಪೀಪಲ್ ಆಗಿದ್ದರು ಅಥವಾ ಅಮೇರಿಕದರು ಜನರಸ್ ಆಗಿದ್ದರು ಅಂತ ಹೇಗೆ ಹೇಳ್ತೀರಾ? ಸೊ ಅಮೇರಿಕದರು ಇರ್ತಕ್ಕಂಥ ಒಳ್ಳೆ ಗುಣವನ್ನು ಇಲ್ಲಿ ಹೇಳಬೇಕು. ಆನ್ಸರ್, ದ ಅಮೇರಿಕನ್ಸ್ ವೇರ್ ಗುಡ್ ಪೀಪಲ್ ಬಿಕಾಸ್ ದೇ ಡಿಡ್ ನಾಟ್ ವಾಂಟ್ ಟು ಚೀಟ್ ಡಾನ್ ಅನ್ಸೆಲ್ಮೋ. ಇಲ್ಲಿ ಚೀಟ್ ಅಂದರೆ ಮೋಸ ಮಾಡೋದು. ಅಮೇರಿಕದವರು ಒಳ್ಳೆ ಜನರಾಗಿದ್ದರು ಯಾಕಂದರೆ ಅವರು ಡಾನ್ ಅನ್ಸೆಲ್ಮೋಗೆ ಮೋಸ ಮಾಡಬೇಕು ಅಂತ ಬಯಸಲಿಲ್ಲ. ದೇ ಡಿಸ್ಕವರ್ಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓನ್ಸ್ ಮೋರ್ ದೆನ್ 8 acres ಆಫ್ ಲ್ಯಾಂಡ್. ಸೊ ಅವರು ಅಮೇರಿಕದವರು ಏನು ಕಂಡುಕೊಂಡಿದ್ರಂದರೆ ಡಾನ್ ಅನ್ಸೆಲ್ಮೋನ ಪ್ರಾಪರ್ಟಿ 8 ಎಕರೆಗಿಂತಲೂ ಜಾಸ್ತಿ ಇದೆ. ಸೊ ದೇ ಆರ್ ವಿಲ್ಲಿಂಗ್ ಟು ಪೇ ಟ್ವೈಸ್ ದ ಮನಿ ಫಾರ್ ಇಸ್ ಲ್ಯಾಂಡ್. ಸೊ ಅದಕ್ಕಾಗಿ ಅವ್ರು ಏನು ಮಾಡಿದ್ರು, ಡಾನ್ ಅನ್ಸೆಲ್ಮೋನ ಪ್ರಾಪರ್ಟಿಗೆ ಎಷ್ಟು ಅಮೌಂಟ್ ಫಿಕ್ಸ್ ಆಗಿತ್ತೋ ಅದರ 2 ಪಟ್ಟು ಅಮೌಂಟನ್ನು ಕೊಡೋಕ್ಕೆ ರೆಡಿ ಆದರು. ಇಲ್ಲಿ ಟ್ವೈಸ್ ಅಂದ್ರೇನು? 2 ಪಟ್ಟು, ಡಬಲ್. ಈಗ 3ನೇ ಪ್ರಶ್ನೆ. ಸೊ 3ನೇ ಪ್ರಶ್ನೆನ ಒಂದೇ ಪ್ರಶ್ನೆ ಇದೆ, ಇದು 4 ಟೈಪಲ್ಲಿ ಕೇಳ್ಬೋದು. ಸೊ ಈ ಪ್ರಶ್ನೆಗಳನ್ನ ನಾವು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕಂದರೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಒಂದೇ ಥರ ಬರೋದಿಲ್ಲ, ಆನ್ಸರ್ ಒಂದೇ ಥರ ಇರುತ್ತೆ, ಬಟ್ ಪ್ರಶ್ನೆಯನ್ನೇ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳ್ತಿರ್ತಾರೆ. ಏನಿದೆ 3ನೇ ಪ್ರಶ್ನೆ? ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಜನರಸ್, ಜಸ್ಟಿಫೈ ಇಟ್. ಇದು ಜೂನ್ 2020 ಮತ್ತು ಜೂನ್ 2016 ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆ. ನೋಡಿ, ಇಲ್ಲಿ 2 ಕೇಳಿದ್ದಾರೆ. ಡಾನ್ ಅನ್ಸೆಲ್ಮೋ ಒಬ್ಬ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಮತ್ತು ಜನರಸ್. ಡಾನ್ ಅನ್ಸೆಲ್ಮೋ ಉದಾರಿಯಾಗಿದ್ದ ಮತ್ತು ತತ್ವಾದರ್ಶಗಳನ್ನು ನಂಬಿದಂಥ ವ್ಯಕ್ತಿಯಾಗಿದ್ದ ಅನ್ನೋದನ್ನು ನಾವು ಸಮರ್ಥಿಸಿ ಬರೀಬೇಕು. ಅಥವಾ ಇದೇ ಪ್ರಶ್ನೆಯನ್ನು ಡಾನ್ ಅನ್ಸೆಲ್ಮೋ ವಾಸ್ ಫಾಂಡ್ ಆಫ್ ದ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್, ಇಲಿಸ್ಟ್ರೇಟ್ ಇಟ್. ಇಲಿಸ್ಟ್ರೇಟ್ ಅಂದ್ರೆ ವಿವರಿಸಿ ಅಂತ. ಸೊ ಡಾನ್ ಅನ್ಸೆಲ್ಮೋಗೆ ಆತನ ಹಳ್ಳಿಯ ಜನರು ಅಂದರೆ ಆ ರಿಯೋ ಆ್ಯಂಡ್ ಮೆಡಿಯೋ ಮಕ್ಕಳು ಅಂದರೆ ತುಂಬಾ ಇಷ್ಟ ಇತ್ತು ಅನ್ನೋದ್ರ ಬಗ್ಗೆ ವಿವರಿಸಿ ಬರೀಬೇಕು. ಇದು ಮಾರ್ಚ್ 2016 ಎಕ್ಸಾಮಲ್ಲಿ ಕೇಳಿದ್ರು. ಸೊ ನೆಕ್ಸ್ಟ್ ಇದೇ ಪ್ರಶ್ನೆ ಈ ಥರ ಕೂಡ ಕೇಳ್ಬೋದು. ಡಾನ್ ಅನ್ಸೆಲ್ಮೋ ವಾಸ್ ಕಂಪ್ಯಾಷನೇಟ್ ಆನ್ ಹಿಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್. ಕಂಪ್ಯಾಷನೇಟ್ ಅಂದರೆ ಮೋಹ, ಪ್ರೀತಿ. ಡಾನ್ ಅನ್ಸೆಲ್ಮಗೆ
ತನ್ನ ಒಂದು ಪ್ರಾಪರ್ಟಿ ಬಗ್ಗೆ ಮತ್ತು ತನ್ನ ಒಂದು ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಇತ್ತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಬರೀರಿ ಅಂತ. ಇದು ಮಾರ್ಚ್ 2019 ಕೇಳಿದಂಥ ಪ್ರಶ್ನೆ. ಅಥವಾ ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಡಾನ್ ಅನ್ಸೆಲ್ಮೋ ತತ್ವಾದರ್ಶಗಳನ್ನು ನಂಬಿದಂಥ ವ್ಯಕ್ತಿಯಾಗಿದ್ದಂಥ ನೀವು ಯಾವ ಒಂದು ಯೋಚನೆ ಮೇಲೆ ಹೇಳ್ತೀರಾ ನೋಡಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ. ಆನ್ಸರ್, ಡಾನ್ ಅನ್ಸೆಲ್ಮೋ ಟಿಲ್ಡ್ ದ ಸೇಮ್ ಲ್ಯಾಂಡ್ ಹಿಸ್ ಪೀಪಲ್ ಹ್ಯಾಡ್ ಎ ಟಿಲ್ಡ್. ಇಲ್ಲಿ ಟಿಲ್ ಅಂದ್ರೇನು? ಬೇಸಾಯ ಮಾಡೋದು, ಒಕ್ಕಲುತನ ಮಾಡೋದು, ಉಳುಮೆ ಮಾಡೋದು ಅಂತ ಅರ್ಥ. ಸೊ ಡಾನ್ ಅನ್ಸೆಲ್ಮೋ ತನ್ನ ಪೂರ್ವಜರು ಉಳುಮೆ ಮಾಡಿದಂಥ ಬೇಸಾಯ ಮಾಡಿದಂಥ ಹೊಲವನ್ನೇ ಈತ ಕೂಡ ಬೇಸಾಯ ಮಾಡ್ತಿದ್ದ. ಹಿ ವಾಸ್ ಪ್ರಿನ್ಸಿಪಲ್ಡ್ ಆ್ಯಂಡ್ ಜನರಸ್. ಆತ ತತ್ವಾದರ್ಶಗಳನ್ನು ನಂಬಿದಂಥ ವ್ಯಕ್ತಿಯಾಗಿದ್ದ ಮತ್ತು ಉದಾರಿಯಾಗಿದ್ದ. ಬಿಕಾಸ್ ಹಿ ರೆಫ್ಯೂಸ್ ಟು ಟೇಕ್ ಮೋರ್ ಮನಿ. ಯಾಕೆ ಈತನನ್ನು ನಾವು ತತ್ವಾದರ್ಶವನ್ನು ನಂಬಿದಂಥ ವ್ಯಕ್ತಿ ಅಥವಾ ಉದಾರಿ ವ್ಯಕ್ತಿ ಅಂತ ಹೇಳ್ತೀವಿ ಅಂದರೆ, ಆತ ಹೆಚ್ಚಿನ ಹಣವನ್ನು ಕೊಟ್ಟು ಕೂಡ ತೆಗೆದುಕೊಳ್ಳಿಲ್ಲ. ಹಿ ವಾಸ್ ಫಾಂಡ್ ಆಫ್ ದಿ ಚಿಲ್ಡ್ರನ್. ಮಕ್ಕಳಂದರೆ ಆತನಿಗೆ ತುಂಬ ಇಷ್ಟ. ಫಾಂಡ್ ಅಂದ್ರೇನು? ಲೈಕ್, ಇಷ್ಟ ಅಂತ ಅರ್ಥ. ಬಿಕಾಸ್ ಹಿ ಪ್ಲ್ಯಾಂಟೆಡ್ ಅ ಟ್ರೀ ವೆನ್ ಎವರ್ ಅ ಚೈಲ್ಡ್ ವಾಸ್ ಬಾರ್ನ್. ಸೊ ಆ ರಿಯೋ ಆ್ಯಂಡ್ ಮೇಡಿಯೋ ಮಕ್ಕಳ ಬಗ್ಗೆ ತುಂಬಾ ಪ್ರೀತಿ ಇತ್ತು. ಆ ಊರಲ್ಲಿ ಒಂದು ಮಗು ಹುಟ್ಟಿದ್ರೆ ಡಾನ್ ಅನ್ಸೆಲ್ಮೋ ಏನು ಮಾಡ್ತಿದ್ದ? ಅವರ ಹೆಸರಲ್ಲಿ ಒಂದು ಗಿಡವನ್ನು ನೆಡ್ತಾ ಇದ್ದ. ಸೊ ಇದರಿಂದ ಏನು ಗೊತ್ತಾಗುತ್ತೆ? ಆ ಡಾನ್ ಅನ್ಸೆಲ್ಮೋಗೆ ಆ ಊರಿನ ಮಕ್ಕಳು, ಆ ಊರು, ಆ ಪ್ರಾಪರ್ಟಿ ಅಂದರೆ ತುಂಬ ಅಭಿಮಾನ ಇತ್ತು ಮತ್ತು ಹೆಚ್ಚಿನ ದುಡ್ಡನ್ನು ಕೊಟ್ಟರು ಕೂಡ ತೆಗೆದುಕೊಳ್ಳಿಲ್ಲ. ಇದರಿಂದ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಮತ್ತು ಜನರಸ್ ಅಂತ ಗೊತ್ತಾಗುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ನೋಡಿ. ಈ ಪ್ರಶ್ನೆಗಳನ್ನ ಬೇರೆ ಬೇರೆ ಎಕ್ಸಾಮ್ಗಳಲ್ಲೆಲ್ಲ ಕೇಳಿದ್ರು. ಸೇಮ್ ಪ್ರಶ್ನೆಯೇ ಮಾರ್ಚ್ 19, ಮಾರ್ಚ್ 2016, ಜೂನ್ 20, ಜೂನ್ 2016 ಈ ಥರ. ಸೊ ಈ ಥರ ನಾವು ಪ್ರಶ್ನೆಗಳನ್ನ ಡಿಫ್ರೆಂಟಾಗಿ ಕೇಳ್ಬೋದು. ಕೇರ್ಫುಲ್ಲಾಗಿ ಓದ್ಕೋಬೇಕು. ನೆಕ್ಸ್ಟ್ 4ನೇ ಪ್ರಶ್ನೆ, ವೈ ಡಿಡ್ ದಿ ಅಮೇರಿಕನ್ಸ್ ಆಫರ್ ಡಬಲ್ ಮನಿ ಟು ದಿ ಓಲ್ಡ್ ಮ್ಯಾನ್. ಅಂದರೆ ಅಮೇರಿಕದವರು ಡಾನ್ ಅನ್ಸೆಲ್ಮೋಗೆ ಹೆಚ್ಚಿನ ದುಡ್ಡನ್ನು ಕೊಡೋಕ್ಕೆ ಬಂದರು, ಯಾಕೆ? ಅಥವಾ ಈ ಪ್ರಶ್ನೆಯನ್ನು ಹೀಗೂ ಕೇಳ್ಬೋದು, ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ನಾವು ಒಂದು ವಿಷಯವನ್ನು ಕಂಡುಕೊಂಡು ಬಿಟ್ಟಿವಿ. ವಾಟ್ ಡಿಸ್ಕವರಿ ಡಿಡ್ ಅಮೇರಿಕನ್ಸ್ ಮೇಕ್. ಅಮೇರಿಕದವರು ಏನು ಕಂಡುಹಿಡಿದ್ರು? ವಾಟ್ ವಾಸ್ ದ ರಿಸಲ್ಟ್ ಆಫ್ ದಿ ಡಿಸ್ಕವರಿ. ಸೊ ಕಂಡುಹಿಡಿದ್ರೆ ಒಂದು ಪರಿಣಾಮ ಏನಾಯಿತು? ಇದಕ್ಕೆಲ್ಲ ಒಂದೇ ಉತ್ತರ. ಅಮೇರಿಕನ್ಸ್ ಡಿಸ್ಕವರ್ಡ್ ದ್ಯಾಟ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಮೋರ್ ದೆನ್ 8 acres ಆಫ್ ಲ್ಯಾಂಡ್. ಸೊ ಅಮೇರಿಕದವರು ಏನು ಕಂಡುಹಿಡಿದಂದರೆ ಡಾನ್ ಅನ್ಸೆಲ್ಮೋ 8 ಎಕರೆಗಿಂತಲೂ ಜಾಸ್ತಿ ಒಂದು ಪ್ರಾಪರ್ಟಿಯನ್ನು ಹೊಂದಿದ್ದಾನೆ. ಸೊ ಇದರ ಪರಿಣಾಮ ಏನಾಯಿತು? ಆ್ಯಸ್ ಎ ರಿಸಲ್ಟ್ ದೇ ಆಫರ್ಡ್ ಹಿಮ್ ಡಬಲ್ ದ ಮನಿ ಫಾರ್ 8. ಸೊ ಅದಕ್ಕಾಗಿ ಅವ್ರು ಏನು ಮಾಡಿದ್ರು? ಹೆಚ್ಚಿನ ದುಡ್ಡನ್ನು ಕೊಡೋಕ್ಕೆ ಬಂದರು. 5ನೇ ಪ್ರಶ್ನೆ, ಡಿಸ್ಕ್ರೈಬ್ ದಿ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್ ಆ್ಯಂಡ್ ಹೌಸ್. ಡಾನ್ ಅನ್ಸೆಲ್ಮೋನ ಪ್ರಾಪರ್ಟಿ ಮತ್ತು ಹೊಲ ಯಾವ ಥರ ಇತ್ತು ವರ್ಣನೆ ಮಾಡಿ ಬರೀರಿ ಅಂತ. ಸೊ ಈ ಪ್ರಶ್ನೆನ ಈ ಥರ ಕೂಡ ಕೇಳ್ಬೋದು. ವೈ ಡು ಯು ಥಿಂಕ್ ದ್ಯಾಟ್ ದ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್. ಅಮೇರಿಕದವರು ಡಾನ್ ಅನ್ಸೆಲ್ಮೋನ ಪ್ರಾಪರ್ಟಿಯನ್ನೇ ಯಾಕೆ ಖರೀದಿ ಮಾಡಬೇಕಂದಿದ್ರು? 2 ಪ್ರಶ್ನೆಗೆ ಒಂದೇ ಉತ್ತರ. ಆನ್ಸರ್, ಡಾನ್ ಅನ್ಸೆಲ್ಮೋಸ್ ಹೌಸ್ ವಾಸ್ ಸ್ಮಾಲ್, ರಿಚ್ಡ್ ಆ್ಯಂಡ್ ಕ್ವೇಂಟ್. ಡಾನ್ ಅನ್ಸೆಲ್ಮೋನ ಮನೆ ಚಿಕ್ಕದಾಗಿ ಮತ್ತು ವಿಚಿತ್ರವಾಗಿತ್ತು. ಅ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ದ ಲ್ಯಾಂಡ್. ಇಲ್ಲಿ ಕ್ರೀಕ್ ಅಂದರೆ ಒಂದು ನೀರಿನ ತೊರೆ ಆತನ ಹೊಲದಲ್ಲಿ ಹರಿತಾ ಇತ್ತು. ಟ್ರೀಸ್ ಇನ್ ದ ಆರ್ಚರ್ಡ್ ವಾಸ್ ಗ್ನಾರಿಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಆತನ ಹಣ್ಣಿನ ತೋಟದಲ್ಲಿರ್ತಕ್ಕಂಥ ಮರಗಳು ತುಂಬ ಫಲವತ್ತವಾಗಿ ಇದ್ದವು, ತುಂಬ ಸುಂದರವಾಗಿ ಕೂಡ ಇದ್ದವು. 6ನೇ ಪ್ರಶ್ನೆ, ವಾಟ್ ಮೇಡ್ ದಿ ಅಮೇರಿಕನ್ಸ್ ಕಂಪ್ಲೇನ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ. ಅಮೇರಿಕದವರು ರಿಯೋ ಆ್ಯಂಡ್ ಮೇಡಿಯೋ ಮಕ್ಕಳ ವಿರುದ್ಧ ಕಂಪ್ಲೇಂಟನ್ನು ಮಾಡ್ತಾರೆ. ಯಾಕೆ ಕಂಪ್ಲೇಂಟ್ ಮಾಡಿದ್ರು? ಆನ್ಸರ್, ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ವೇರ್ ಓವರ್ ರನ್ನಿಂಗ್ ಪ್ರಾಪರ್ಟಿ. ಓವರ್ ರನ್ನಿಂಗ್ ಅಂದ್ರೇನು? ಸ್ವಾಧೀನಪಡಿಸಿಕೊಳ್ಳೋದು, ವಶಪಡಿಸಿಕೊಳ್ಳೋದು. ಸೊ ರಿಯೋ ಆ್ಯಂಡ್ ಮೇಡಿಯೋ ಮಕ್ಕಳು ಏನು ಮಾಡ್ತಾಯಿದ್ರು? ಅಮೇರಿಕದವರು ಖರೀದಿ ಮಾಡಿದಂಥ ಪ್ರಾಪರ್ಟಿಯನ್ನು ವಶಪಡಿಸ್ಕೋತಾ ಇದ್ದರು. ಆ್ಯಂಡ್ ಬಿಲ್ಟ್ ಪ್ಲೇ ಫೆನ್ಸಸ್. ಪ್ಲೇ ಫೆನ್ಸಸ್ ಅಂದರೆ ಆಟದ ಮೈದಾನಗಳನ್ನು ಬೇಲಿ ಹಾಕ್ಕೊಂಡು ತಮ್ಮದೇ ಆದ ಆಟದ ಮೈದಾನಗಳನ್ನು ಮಾಡ್ಕೋತಾ ಇದ್ದರು. ಫೆನ್ಸಸ್ ಅಂದರೆ ಬೇಲಿಗಳು. ದೇ ಪ್ಲೇಡ್ ಅಂಡರ್ ಟ್ರೀಸ್ ಆ್ಯಂಡ್ ಟುಕ್ ಬ್ಲೋಸಮ್ಸ್. ಬ್ಲೋಸಮ್ಸ್ ಅಂದರೆ ಹೂಗಳು. ಗಿಡದ ಕೆಳಗೆ ಆಟ ಆಡೋದು, ಹೂಗಳನ್ನು ಕಿತ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಅದಕ್ಕಾಗಿ ಅಮೇರಿಕದವರು ಮಕ್ಕಳ ವಿರುದ್ಧ ಕಂಪ್ಲೇಂಟ್ ಮಾಡ್ತಾರೆ. 7ನೇ ಪ್ರಶ್ನೆ, ಹೌ ಡಿಡ್ ದಿ ಅಮೇರಿಕನ್ಸ್ ಸಾಲ್ವ್
ದ ಪ್ರಾಬ್ಲಮ್ ಆಫ್ ಓನರ್ಶಿಪ್. ಸೊ ಅಮೆರಿಕದವರು ತಮ್ಮ ಮಾಲೀಕತ್ವದ ಸಮಸ್ಯೆಯನ್ನು ಯಾವ ಥರ ಬಗೆಹರಿಸಿಕೊಂಡ್ರು? ಇದು ಪ್ರಿಪರೇಟರಿ ಎಕ್ಸಾಮ್ 2010ರಲ್ಲಿ ಕೇಳಿದಂಥ ಪ್ರಶ್ನೆ. ಆನ್ಸರ್: ದ ಅಮೆರಿಕನ್ಸ್ ಅಪ್ರೋಚ್ಡ್ ಈಚ್ ಪರ್ಸನ್ ಆಫ್ ದಿ ವಿಲೇಜ್. ಸೊ ಅಮೆರಿಕದವರು ಏನು ಮಾಡಿದ್ರು, ಆ ಹಳ್ಳಿಗೆ, ಊರಲ್ಲಿ ಹೋಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಭೇಟಿಯಾದರು. ದೆ ಕನ್ವಿನ್ಸ್ಡ್ ದೆಮ್, ಅವರನ್ನು ತಿಳಿಸಿ ಹೇಳ್ತಾರೆ. ಇಟ್ ಟುಕ್ ಅ ಲಾಂಗ್ ಟೈಮ್ ಟು ಕನ್ವಿನ್ಸ್ ಬಟ್ ಫೈನಲಿ ಇಟ್ ಹ್ಯಾಪನ್. ಸೊ ಅವರಿಗೆ ತಿಳಿಸಿ ಆ ಗಿಡಗಳೆಲ್ಲ ತಮ್ಮ ಮಾಡ್ಕೋಬೇಕಂದ್ರೆ ಸಾಕಷ್ಟು ಸಮಯ ತೆಗೆದುಕೊಳ್ತು. 8ನೇ ಪ್ರಶ್ನೆ. ಡಾನ್ ಅನ್ಸೆಲ್ಮೋ ವಾಸ್ ಜನರಸ್, ಜಸ್ಟಿಫೈ. ಡಾನ್ ಅನ್ಸೆಲ್ಮೋ ಒಬ್ಬ ಉದಾರಿಯಾದ ವ್ಯಕ್ತಿಯಾಗಿದ್ದ, ಜಸ್ಟಿಫೈ ಮಾಡಿರಿ. ಇದು ಮಾರ್ಚ್ 2018 ಕೇಳಿದಂಥ ಪ್ರಶ್ನೆ. ಆನ್ಸರ್: ಡಾನ್ ಅನ್ಸೆಲ್ಮೋ ವಾಸ್ ಜನರಸ್ ಬಿಕಾಸ್ he was a man of principles. He refused to take the extra money offered by the Americans for his land. He said the trees belong to the children. ಡಾನ್ ಅನ್ಸೆಲ್ಮೋ ಉದಾರಿಯಾಗಿದ್ದ, ಯಾಕಂದರೆ ಆತ ತತ್ವ ಆದರ್ಶಗಳನ್ನು ನಂಬಿದಂಥ ವ್ಯಕ್ತಿಯಾಗಿದ್ದ. ಅಮೆರಿಕದವರು ಹೆಚ್ಚಿನ ದುಡ್ಡನ್ನು ಕೊಡೋಕ್ಕೆ ಬಂದರೆ ತೆಗೆದುಕೊಳ್ಳಿಲ್ಲ, ಮತ್ತು ಆ ಮರಗಳೆಲ್ಲ ಆ ಮಕ್ಕಳದು ಅಂತ ಹೇಳ್ತಾನೆ. ಸೊ ಇದರಿಂದ ಆತ ಜನರಸ್ ಆಗಿದ್ದ ಅಂತ ಗೊತ್ತಾಗುತ್ತೆ. 9ನೇ ಪ್ರಶ್ನೆ. ದ ಸ್ಟೋರಿ ಟೆಲ್ಲರ್ ಆಫರ್ಡ್ ದ ಓಲ್ಡ್ ಮ್ಯಾನ್ ಆಲ್ಮೋಸ್ಟ್ ದ ಡಬಲ್ ಆಫ್ ವಾಟ್ he had quoted earlier. Why? ಅಂದರೆ ಈ ಪಾಠದ ಲೇಖಕರು ಅಥವಾ ಸ್ಟೋರಿ ಟೆಲ್ಲರ್ ಎಷ್ಟು ಹಣವನ್ನು ಕೊಡಬೇಕಂತಿದ್ರು ಡಾನ್ ಅನ್ಸೆಲ್ಮೋಗೂ ಅದಕ್ಕಿಂತ ಹೆಚ್ಚಿನ ಅಮೌಂಟನ್ನು ಕೊಡೋಕ್ಕೆ ಬರ್ತಾರೆ. ಯಾಕೆ ಹೆಚ್ಚಿನ ದುಡ್ಡನ್ನು ಕೊಡ್ತಾರೆ? ಆನ್ಸರ್: ಅಕಾರ್ಡಿಂಗ್ ಟು ದಿ ಸರ್ವೆ ದ ಲ್ಯಾಂಡ್ ವಾಸ್ ಡಬಲ್, ಸೊ ದ ಓಲ್ಡ್ ಮ್ಯಾನ್ ವಾಸ್ ಆಫರ್ಡ್ ದ ಡಬಲ್ ಆಫ್ ವಾಟ್ he had quoted earlier. ಇದು ವಾಟ್ ಅಂತ ಓದ್ಕೊಳ್ಳಿರುತ್ತೆ. ಸರ್ವೆ ಮಾಡಿದ ನಂತರ ಡಾನ್ ಅನ್ಸೆಲ್ಮೋನ ಪ್ರಾಪರ್ಟಿ ಡಬಲ್ ಇದೆ ಅಂತ ಗೊತ್ತಾಯಿತು. ಹೀಗಾಗಿ ಸ್ಟೋರಿ ಟೆಲ್ಲರ್ ಏನು ಮಾಡ್ತಾನೆ, ಅಮೌಂಟನ್ನು ಕೂಡ ಡಬಲ್ ಕೊಡೋಕ್ಕೆ ಬರ್ತಾರೆ. 10ನೇ ಪ್ರಶ್ನೆ. ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದಿ ಓಲ್ಡ್ ಮ್ಯಾನ್ ಟು ದಿ ಸ್ಟೋರಿ ಟೆಲ್ಲರ್ಸ್ ಆಫರ್? ಸೊ ಸ್ಟೋರಿ ಟೆಲ್ಲರ್ ಅವರು ಹೆಚ್ಚಿನ ದುಡ್ಡನ್ನು ಕೊಡೋಕ್ಕೆ ಬಂದಾಗ ಡಾನ್ ಅನ್ಸೆಲ್ಮೋ ಯಾವ ಥರ ಪ್ರತಿಕ್ರಿಯೆ ತೋರಿಸಿದನು? ರಿಯಾಕ್ಷನ್ ಅಂದ್ರೇನು? ಪ್ರತಿಕ್ರಿಯೆ. ಆನ್ಸರ್: ದ ಓಲ್ಡ್ ಮ್ಯಾನ್ ಥಾಟ್ ಅ ವೈಲ್ ಆ್ಯಂಡ್ ಹಿ ಫೆಲ್ಟ್ ಇನ್ಸಲ್ಟೆಡ್. ಸೊ ಡಾನ್ ಅನ್ಸೆಲ್ಮೋ ಏನು ಮಾಡ್ತಾನೆ, ಜಾಸ್ತಿ ದುಡ್ಡನ್ನು ಕೊಡೋಕ್ಕೆ ಬಂದಾಗ ಆತ ಸ್ವಲ್ಪ ಯೋಚನೆ ಮಾಡ್ತಾನೆ, ತನಗೆ ಇನ್ಸಲ್ಟ್ ಆದ ಹಾಗೆ ಫೀಲ್ ಮಾಡ್ಕೊತಾನೆ. ಆ್ಯಂಡ್ ರೆಫ್ಯೂಸ್ಡ್ ದ ಆಫರ್, ಕೊನೆಗೆ ಏನು ಮಾಡ್ತಾನೆ, ಆ ಒಂದು ಹೆಚ್ಚಿನ ಅಮೌಂಟನ್ನು ತಿರಸ್ಕಾರ ಮಾಡ್ತಾನೆ. ಹಿ ವಾಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ಸೊ ಅಕಾರ್ಡಿಂಗ್ ಟು ಹಿಮ್ ಇಟ್ ವಾಸ್ ನಾಟ್ ಫೇರ್ ಟು ಅಕ್ಸೆಪ್ಟ್ ಮೋರ್ ಮನಿ ದೆನ್ ಅಗ್ರೀಡ್ ಬಿಫೋರ್. ಯಾಕೆ ಡಾನ್ ಅನ್ಸೆಲ್ಮೋ ಹೆಚ್ಚಿನ ದುಡ್ಡನ್ನು ತಿಳ್ಕೊಳ್ಳಿ ಅಂದರೆ, ಮೊದಲು $1200 ಮಾತ್ರ ಅಂತ ಹೇಳಿದಲ್ಲ, ಸೊ ಮತ್ತೆ ಮಾತು ಬದಲಾಯಿಸೋದು ಸರಿಯಲ್ಲ ಅಂತ ತಗೊಳ್ಳಿಲ್ಲ. 11ನೇ ಪ್ರಶ್ನೆ. ವಾಟ್ ಡಿಡ್ ಡಾನ್ ಅನ್ಸೆಲ್ಮೋ ಡೂ ಆ್ಯಸ್ ಹಿ ಲೆಫ್ಟ್ ದ ಪ್ಲೇಸ್ ವಿತ್ ದಿ ಮನಿ? ಡಾನ್ ಅನ್ಸೆಲ್ಮೋ ಕೊನೆಗೆ ದುಡ್ಡನ್ನು ತೀರ್ಕೊಂಡು ವಾಪಸ್ ಹೋಗ್ತಿರ್ಬೇಕಾದ್ರೆ ಏನು ಮಾಡಿದ್ರು? ಆನ್ಸರ್: ಆ್ಯಸ್ ಹಿ ಲೆಫ್ಟ್ ದ ಪ್ಲೇಸ್ ವಿತ್ ದಿ ಮನಿ ಡಾನ್ ಅನ್ಸೆಲ್ಮೋ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್. ಸೊ ಡಾನ್ ಅನ್ಸೆಲ್ಮೋ ಕೊನೆಗೆ ಮಾಡ್ತಾನೆ, ತನ್ನ ಪ್ರಾಪರ್ಟಿನ ಮಾರಿ ದುಡ್ಡನ್ನು ತೀರ್ಕೊಂಡು ಹೋಗೋ ಟೈಮಲ್ಲಿ ಅಲ್ಲಿದ್ದಂಥ ಎಲ್ಲರನ್ನ ಹ್ಯಾಂಡ್ ಶೇಕ್ ಮಾಡ್ತಾನೆ, ಥ್ಯಾಂಕ್ಸ್ ಕೊಡ್ತಾನೆ. ಪುಟ್ ಆನ್ ಹಿಸ್ ರ್ಯಾಗಡ್ ಗ್ಲೋವ್ಸ್. ರ್ಯಾಗಡ್ ಅಂದರೆ ಹರಿದಿದ್ದು, ಪುಟ್ ಆನ್ ಅಂದರೆ ಉಟ್ಕೊಳ್ಳೋದು. ಹರಿದಂಥ ಗ್ಲೋವ್ಸ್ಗಳನ್ನ ಮತ್ತೆ ಉಟ್ಕೋತಾನೆ. ಟುಕ್ ಹಿಸ್ ಸ್ಟಿಕ್ ಆ್ಯಂಡ್ ವಾಕ್ಡ್ ಔಟ್ ವಿತ್ ದಿ ಬಾಯ್ ಬಿಹೈಂಡ್ ಹಿಮ್. ಸೊ ಏನು ಮಾಡ್ತಾನೆ, ಸ್ಟಿಕ್ಕನ್ನು ತೆಗೆದುಕೊಂಡು ತನ್ನ ಹಿಂದೆ ಒಬ್ಬ ಹುಡುಗ ಇರ್ತಾನಲ್ಲ ಅವನ ಜೊತೆ ಹೋಗಿಬಿಡ್ತಾನೆ. 12ನೇ ಪ್ರಶ್ನೆ. ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಹಿಮ್? ಡಾನ್ ಅನ್ಸೆಲ್ಮೋ ಆಫೀಸಿಗೆ ಬಂದಾಗ ಅಲ್ಲಿನ ಜನರನ್ನ ಯಾವ ಥರ ಗ್ರೀಟ್ ಮಾಡ್ತಾ ಇದ್ದ? ಆನ್ಸರ್: ದ ಓಲ್ಡ್ ಮ್ಯಾನ್ ಬೌ ಟು ಆಲ್ ಆಫ್ ದೆಮ್ ಇನ್ ದ ರೂಮ್. ಸೊ ಡಾನ್ ಅನ್ಸೆಲ್ಮೋ ಮೊದಲು ಬಂದಾಗ ಏನು ಮಾಡ್ತಿದ್ದ, ಎಲ್ಲರನ್ನ ಬೌ ಮಾಡ್ತಿದ್ದ, ಅಂದರೆ ವಂದಿಸ್ತಾ ಇದ್ದ, ನಮಸ್ಕಾರ ಮಾಡ್ತಾ ಇದ್ದ. ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಹಿ ಟಾಕ್ಡ್ ಅಬೌಟ್ ರೈನ್ ಆ್ಯಂಡ್ ಅದರ್ ಐಸ್ ಬ್ರೇಕಿಂಗ್ ವರ್ಡ್ಸ್. ಆ ನಂತರ ಏನು ಮಾಡ್ತಿದ್ದ, ತನ್ನ ಟೋಪಿಯನ್ನು, ತನ್ನ ಕೈ ಹಾಕೊಂಡಿದ್ದ ಗ್ಲೌಸನ್ನು ನಿಧಾನವಾಗಿ ತೆಗೆದು ಕೂತ್ಕೋತಾ ಇದ್ದ. ಆಮೇಲೆ ಮಳೆ, ಬೆಳೆ, ವಾತಾವರಣದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಿದ್ದ. 13ನೇ ಪ್ರಶ್ನೆ. ವೈ ಡಿಡ್ ದಿ ಸ್ಟೋರಿ ಟೆಲ್ಲರ್ ಫೇಲ್ ಟು ಕನ್ವಿನ್ಸ್ ಡಾನ್ ಅನ್ಸೆಲ್ಮೋ ಟು ಅಕ್ಸೆಪ್ಟ್ ಎಕ್ಸ್ಟ್ರಾ ಮನಿ? ಡಾನ್ ಅನ್ಸೆಲ್ಮೋಗೆ ಹೆಚ್ಚಿನ ದುಡ್ಡನ್ನು ಕೊಡುವಲ್ಲಿ ಸ್ಟೋರಿ ಟೆಲ್ಲರ್ ಅವರು ಫೇಲ್ ಆಗ್ತಾರೆ. ಯಾಕೆ ಫೇಲ್ ಆದರು? ಆನ್ಸರ್: ದ ಸ್ಟೋರಿ ಟೆಲ್ಲರ್ ಫೇಲ್ ಟು ಕನ್ವಿನ್ಸ್ ಬಿಕಾಸ್ ಡಾನ್ ಅನ್ಸೆಲ್ಮೋ ಫೆಲ್ಟ್ ದ್ಯಾಟ್
he was insulted by the offer. ಸೊ ಯಾಕೆ ಸ್ಟೋರಿ ಟೆಲ್ಲರ್ ಫೇಲ್ ಆದ್ರಂದರೆ ಡಾನ್ ಅನ್ಸೆಲ್ಮ್ ಅವರಿಗೆ ಹೆಚ್ಚಿನ ದುಡ್ಡನ್ನು ಕೊಟ್ಟಾಗ ಅವರು ಇನ್ಸಲ್ಟ್ ಅಂತ ಅಂದ್ಕೊಂಡ್ರು. ಆ್ಯಂಡ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಹೂ ಫಿಕ್ಸ್ಡ್ ಹಿಮ್ಸೆಲ್ಫ್ ಟು ಹಿಸ್ ಟಾಕ್ ಅಲೋನ್. ಇನ್ನೊಂದೇನೆಂದರೆ ಡಾನ್ ಅನ್ಸೆಲ್ಮು ಒಬ್ಬ ತತ್ವ ಆದರ್ಶಗಳನ್ನು ನಂಬಿದಂಥ ವ್ಯಕ್ತಿಯಾಗಿದ್ದ. ಒಂದು ಬಾರಿ ಹೇಳಿಬಿಟ್ರೆ ಸಾಕು, ಅದರಿಂದ ಹಿಂದೆ ಬರ್ತಾ ಇರಲಿಲ್ಲ. ಹೀಗಾಗಿ ಸ್ಟೋರಿ ಟೆಲ್ಲರ್ ಅವರು ಫೇಲ್ ಆದರು. 14ನೇ ಪ್ರಶ್ನೆ, ವೈ ಡಿಡ್ ದ ಆಥರ್ ಸೇ ದ್ಯಾಟ್ ದ ಅಮೇರಿಕನ್ಸ್ ವೇರ್ ಬ್ಯೂನಾ ಜೆಂಟೆ. ಸೊ ಈ ಪಾಠದ ಲೇಖಕರು ಅಮೇರಿಕದವರನ್ನ ಬ್ಯೂನಾ ಜೆಂಟೆ ಅಂತ ಕರೀತಾರೆ. ಯಾಕೆ ಬ್ಯೂನಾ ಜೆಂಟೆ ಅಂತ ಕರೀತಾರೆ? ಸೊ ಈ ಬ್ಯೂನಾ ಜೆಂಟೆ ಅಂದರೆ ಗುಡ್ ಪೀಪಲ್ ಅಂತ ಅರ್ಥ. ಆನ್ಸರ್, ದ ಅಮೇರಿಕನ್ಸ್ ಡಿಡ್ ನಾಟ್ ವಾಂಟ್ ಟು ಚೀಟ್ ಡಾನ್ ಅನ್ಸೆಲ್ಮೋ. ಅಮೇರಿಕಾದವರು ಡಾನ್ ಅನ್ಸೆಲ್ಮ್ಗೆ ಮೋಸ ಮಾಡಬೇಕಂತ ಬಯಸಲಿಲ್ಲ. ಆ್ಯಂಡ್ ದೇ ವೇರ್ ವಿಲ್ಲಿಂಗ್ ಟು ಪೇ ಹಿಮ್ ಟ್ವೈಸ್ ದ ಪ್ರಾಮಿಸ್ಡ್ ಮನಿ ಫಾರ್ ಇಸ್ ಲ್ಯಾಂಡ್. ಸೊ ಅದಕ್ಕಾಗಿ ಏನು ಮಾಡ್ತಾರೆ ಅಮೇರಿಕಾದವರು, ಡಾನ್ ಅನ್ಸೆಲ್ಮೋ ಎಷ್ಟು ದುಡ್ಡನ್ನು ಹೇಳಿದ್ನೋ ಅದಕ್ಕಿಂತಲೂ 2 ಪಟ್ಟು ದುಡ್ಡನ್ನು ಅವರಿಗೆ ಕೊಡೋಕ್ಕೆ ಬರ್ತಾರೆ. ಹೆನ್ಸ್ ದ ಆಥರ್ ಸೇಸ್ ದ್ಯಾಟ್ ದ ಅಮೇರಿಕನ್ಸ್ ವೇ ಬ್ಯೂನಾ ಜೆಂಟೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ? ಅಮೇರಿಕದವರು ಬ್ಯೂನಾ ಜೆಂಟೆ ಇದ್ರು ಅಂತ ಗೊತ್ತಾಗುತ್ತೆ. ಬ್ಯೂನಾ ಜೆಂಟೆ ಅಂದರೆ ಗುಡ್ ಪೀಪಲ್ ಇದ್ರು ಅಂತ. ಸೊ ಕೊನೆಯ ಪ್ರಶ್ನೆ, ವೈ ಕುಡೆಂಟ್ ಡಾನ್ ಅನ್ಸೆಲ್ಮೋ ಸೆಲ್ ದ ಟ್ರೀಸ್ ಆನ್ ಹಿಸ್ ರ್ಯಾಂಚ್. ರ್ಯಾಂಚ್ ಅಂದ್ರೇನು? ಪ್ರಾಪರ್ಟಿ ಅಂತ, ಹೊಲ ಅಂತ ಅರ್ಥ, ಅಥವಾ ಆರ್ಚರ್ಡ್ ಅಂತ ಕೂಡ ಅನ್ಕೋಬೋದು ಅದಕ್ಕೆ. ಯಾಕಂದರೆ ಇಲ್ಲಿ ನಮ್ಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಡಾನ್ ಅನ್ಸೆಲ್ಮೋ ತನ್ನ ಹಣ್ಣಿನ ತೋಟದಲ್ಲಿರ್ತಕ್ಕಂಥ ಮರಗಳನ್ನು ಮಾರಿಲ್ಲ ಅಂತ ಹೇಳ್ತಾನೆ, ಮಾರಕ್ಕಾಗಲ್ಲ ಅಂತ ಹೇಳ್ತಾನೆ. ಯಾಕೆ? ಆನ್ಸರ್, ಡಾನ್ ಅನ್ಸೆಲ್ಮೋ ಪ್ಲಾಂಟೆಡ್ ಅ ಟ್ರೀ ಫಾರ್ ಎವ್ರಿ ಚೈಲ್ಡ್ ಬಾರ್ನ್ ಆ್ಯಂಡ್ ಸೊ ದ ಟ್ರೀಸ್ ಇನ್ ದ ಆರ್ಚರ್ಡ್ ಬಿಲಾಂಗ್ಡ್ ಟು ದಿ ಪೀಪಲ್. ಸೊ ಡಾನ್ ಅನ್ಸೆಲ್ಮೋ ಏನು ಮಾಡ್ತಾ ಇದ್ದ, ಆ ಹಳ್ಳಿಯಲ್ಲಿ ಯಾವುದೇ ಮಗು ಜನಿಸಿದ್ರು ಕೂಡ ಮಗುವಿನ ಹೆಸರಿನಲ್ಲಿ ಆ ಆರ್ಚರ್ಡಲ್ಲಿ ಒಂದು ಹಣ್ಣಿನ ತೋಟವನ್ನು ಹಚ್ತಾ ಇದ್ದ. ಹೀಗಾಗಿ ಆ ಮರಗಳು ಆ ಒಂದು ಹಳ್ಳಿಯ ಜನರಿಗೆ ಸೇರಿದ್ದು. ಹೆನ್ಸ್ ಹಿ ಕುಡ್ ನಾಟ್ ಸೆಲ್ ದ ಟ್ರೀಸ್ ಆ್ಯಸ್ ದೇ ಡಿಡ್ ನಾಟ್ ಬಿಲಾಂಗ್ ಟು ಹಿಮ್. ಸೊ ಹೀಗಾಗಿ ಆ ಮರಗಳು ಅವನಿಗೆ ಸೇರಿದ್ದಲ್ಲ, ಡಾನ್ ಅನ್ಸೆಲ್ಮೋಗೆ ಸೇರಿದ್ದು ಅಲ್ಲ ಅಂದಮೇಲೆ ಆತ ಮಾರಕ್ಕೆ ಹೆಂಗೆ ಸಾಧ್ಯ? ದೇ ಬಿಲಾಂಗ್ ಟು ದ ಪೀಪಲ್ ಆಫ್ ರಿಯನ್ ಮೆಡಿಯೋ. ಅವು ರಿಯನ್ ಮೆಡಿಯೋ ಮಕ್ಕಳಿಗೆ ಸಂಬಂಧಪಟ್ಟಂಥ ಮರಗಳಾಗಿತ್ತು. ಹೀಗಾಗಿ ಡಾನ್ ಅನ್ಸೆಲ್ಮೋಗೆ ಆ ಮರಗಳನ್ನು ಮಾರಕ್ಕೆ ಆಗಲಿಲ್ಲ. ಸೊ ಇಷ್ಟು ಈ ಪಾಠದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಆದ 15 ಪ್ರಶ್ನೆಗಳು. ಈ 15 ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಸಾಕು, ಬೇರೆ ಯಾವ ಪ್ರಶ್ನೆ ಕೂಡ ಈ ಪಾಠದಿಂದ ಕೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಈ PDF ನೋಟ್ಸ್ನ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಿ ಹಾಕಿದ್ರೆ ಕ್ಲಿಕ್ ಮಾಡಿ ಡೌನ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ SSLC ಫ್ರೆಂಡ್ಸ್ ಗ್ರೂಪಲ್ಲಿ ಸೇರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.